ಹರಿ ಓಂ ನಮಸ್ತೆ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಆಸನ ಒಂದು ತಾಡಾಸನ. ತಾಡಾಸನವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ತಾಡಾಸನದ ಉಪಯೋಗ ಏನು ಅನ್ನೋದನ್ನು ಇಂದಿನ ತರಗತಿಯಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ವಜ್ರಾಸನದಿಂದ ನಿಧಾನವಾಗಿ ದಂಡಾಸನ ಸ್ಥಿತಿಗೆ ಬರ್ತೀನಿ. ತದನಂತರ ನಿಧಾನವಾಗಿ ಮೇಲೆ ಬರ್ತೀನಿ. ತಾಡಾಸನ ಈ ರೀತಿಯಲ್ಲಿ ನಾವು ಸ್ಟ್ರೈಟಾಗಿ ನಿಲ್ಲಬೇಕು. ಮೊದಲು ತಾಡಾಸನ ಇದು ಪರ್ವತ ಒಂದು ಭಂಗಿ ಅಂತಲೂ ಸಹ ಇದನ್ನ ಕರೀತಾರೆ. ತಾಡಾಸನ ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ, ನಿಧಾನವಾಗಿ ಸ್ಟ್ರೈಟಾಗಿ ನಿಲ್ತಾ ಎರಡೂ ಕೈಗಳನ್ನು ಈ ರೀತಿ ಇಟ್ಕೋಬೇಕು. ನಿಧಾನವಾಗಿ ಕೈಗಳನ್ನು ನಿಧಾನವಾಗಿ ಮೇಲೆ ತಗೋಬೇಕು. ಮೇಲೆ ಎತ್ತಿದ್ದೀನಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆ ಕಿವಿಗೆ ತಾಕಿದ ಸ್ಥಿತಿನಲ್ಲಿ ಸ್ಟ್ರೈಟಾಗಿ ನೇರವಾಗಿ ಇಟ್ಕೊಂಡಿದ್ದೀನಿ. ಕೈಗಳನ್ನು ನಿಧಾನವಾಗಿ ಕಾಲುಗಳನ್ನು ಸಹ ಮೇಲೆ ಎತ್ತೀನಿ. ನಿಧಾನವಾಗಿ ಎರಡೂ ಮುಂಗಾಲಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನಿಧಾನ ಉಸಿರನ್ನು ತುಂಬ್ತಾ ಹೋಗ್ತೀನಿ. ಉಸಿರನ್ನು ತುಂಬಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತೀನಿ. ಆಗಲಿಲ್ಲ ಅಂದರೆ ಸಹಜವಾದ ಉಸಿರಾಟದ ಸ್ಥಿತಿನಲ್ಲೂ ಸಹ ಸ್ವಲ್ಪ ಹೊತ್ತಿರಬೇಕು. ಕನಿಷ್ಠ 30ರಿಂದ 1 ನಿಮಿಷಗಳ ಕಾಲ, 30 ಸೆಕೆಂಡ್ಗಳಿಂದ 1 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಆಸನದ ಸ್ಥಿತಿಯನ್ನು ತಲುಪಿ ಸ್ವಲ್ಪ ಹೊತ್ತು ಆ ಸ್ಥಿತಿನಲ್ಲಿ ಇದ್ದು, ತದನಂತರ ಆಗಲ್ಲ ಅಂದಾಗ ಕಾಲನ್ನು ಹಿಂಬದಿಯ ಭಾಗವನ್ನು ಕೆಳಗಿಳಿಸಿ ಸಹಜ ಸ್ಥಿತಿಗೆ ಬರಬೇಕು. ನಿಧಾನವಾಗಿ ಹಿಂಬದಿಯ ಭಾಗವನ್ನು ಕೆಳಗಿಳಿಸಿ, ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ, ನಿಧಾನವಾಗಿ ಸ್ಟ್ರೈಟಾಗಿ ನಿಲ್ಲಬೇಕು. ಇದನ್ನು 3ರಿಂದ 5 ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಬೇಕು. ಈ ತಾಡಾಸನವನ್ನು ಯಾರು ಮಾಡಬಾರ್ದಪ್ಪ ಅಂತಂದರೆ, ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ, ಲೋ BP ಸಮಸ್ಯೆ ಇರುತ್ತೆ, ಜೊತೆಗೆ ತಲೆನೋವು ಸಮಸ್ಯೆ ಯಾರಿಗಿರುತ್ತೆ ಅವರು ಈ ಆಸನವನ್ನು ಮಾಡಬಾರ್ದು. ಉಳಿದವರು ಎಲ್ಲರೂ ಸಹ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು. ತುಂಬ ಸುಲಭವಾದ ಆಸನ. ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ಈಗ ತಿಳ್ಕೋಬೇಕು ಅನ್ನೋದಾದರೆ, ಬೆನ್ನಿನ ನೋವಿನ ಸಮಸ್ಯೆ ಯಾರಿಗಿರುತ್ತೆ ಆ ಬೆನ್ನಿನ ನೋವಿನ ಸಮಸ್ಯೆಯಿಂದ ದೂರ ಇರ್ಬೋದು. ಜೊತೆಗೆ ದೇಹದಲ್ಲಿ ಒಂದು ಸಮತೋಲನವನ್ನು ಕಾಪಾಡೋದಕ್ಕೆ ಸಹ ಉತ್ತಮವಾದ ಆಸನ. ಶ್ವಾಸಕೋಶ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ. ನಮ್ಮ ದೇಹದಲ್ಲಿ ರಕ್ತ ಸಂಚಾಲನೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ. ಅದರಲ್ಲೂ ಮಕ್ಕಳಿಗೆ ನಾವು ಮನೆಯಲ್ಲಿ ಈ ಒಂದು ಆಸನವನ್ನು ಮಾಡೋದ್ರಿಂದ, ಅಭ್ಯಾಸ ಮಾಡಿಸೋದ್ರಿಂದ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸಹಕಾರಿಯಾಗುವ ಆಸನ ತಾಡಾಸನ. ಈ ತಾಡಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ತಿಳ್ಕೋಬೋದು ಅಂತದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.